ಮಾಸ್ಕ್ ಮ್ಯಾನ್ ಚಿನ್ನಯ್ಯನ 4 ವಿಡಿಯೋಗಳು ರಿಲೀಸ್ ಆಗಿವೆ. 2 ವರ್ಷದ ಹಿಂದೆ ಪತ್ನಿ ಜೊತೆ ತಿಮರೋಡಿ ಮನೆಗೆ ಚಿನ್ನಯ್ಯ ಬಂದಿದ್ದ. ಆ ವಿಡಿಯೋ ಈಗ ವೈರಲ್ ಆಗಿದೆ. 2023 ಆಗಸ್ಟ್ನಲ್ಲಿ ತಿಮರೋಡಿ ಮನೆಗೆ ಚಿನ್ನಯ್ಯ ಬಂದಿದ್ದ. ಪತ್ನಿ ಜೊತೆ ಧರ್ಮಸ್ಥಳಕ್ಕೆ ಬಂದಾಗ ವಿಠಲ್ ಗೌಡಗೆ ಚಿನ್ನಯ್ಯ ಸಿಕ್ಕಿದ್ದ. ಈ ವೇಳೆ ಚಿನ್ನಯ್ಯನನ್ನ ತಿಮರೋಡಿ ಮನೆಗೆ ಕರ್ಕೊಂಡು ಹೋಗಿದ್ದ ವಿಠಲ್ ಗೌಡ ತಿಮರೋಡಿ ಭೇಟಿಯಾದಾಗ ಹೆಣಗಳನ್ನ ಹೂತ ಬಗ್ಗೆ ಚಿನ್ನಯ್ಯ ಮೊದಲ ವಿಡಿಯೋದಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದ. ಅಂತ ಒಂದು ನಮ್ಮ ರೂಂಬೈನವರು ರಾತ್ರಿ ಆಗ ಹೂವಪ್ಪ ಇದ್ರು ಸುಬ್ರೇಶ್ವರ ಅಂತ ಹೂವಪ್ಪ ಚಿನ್ನಯ್ಯನ 4ನೇ ವಿಡಿಯೋ ತಿಮರೋಡಿ ಬಣ ಬಿಡುಗಡೆ ಮಾಡಿದೆ. ತಿಮರೋಡಿಯನ್ನ ಹುಡುಕಿಕೊಂಡು ಮನೆಗೆ ಹೋಗಿದ್ದ ಚಿನ್ನಯ್ಯ ಸೌಜನ್ಯ ಬಗ್ಗೆ ಮಾತನಾಡಿದ್ದ. ಅತ್ಯಾಚಾರ ಮತ್ತು ಕೊಲೆಯಾದ ಸೌಜನ್ಯ ವಿಚಾರವನ್ನ ಮಹೇಶ್ ಶೆಟ್ಟಿ ತಿಮರೋಡಿ ಜೊತೆ ಪ್ರಸ್ತಾಪವನ್ನ ಮಾಡಿದ್ದ. ಸೌಜನ್ಯ ಬಂಗಾರದಂತಹ ಹೆಣ್ಣು ಮಗಳು. ಚಿಕ್ಕಂದಿನಿಂದಲೇ ನಾನು ಆಕೆಯನ್ನು ನೋಡಿದ್ದೆ. ಕೊಲೆಯಾದಾಗ ಆಕೆಯ ಅಂತಿಮ ದರ್ಶನಕ್ಕೆ ಶವಾಗಾರದ ಬಳಿ ಹೋಗಿದ್ದೆ. ಅಲ್ಲಿ 5 ರೂಮ್ ಬಾಯ್ಸ್ ಮತ್ತು ಪೊಲೀಸರಿದ್ರು. ಅಲ್ಲಿಗೆ ಯಾರೂ ಹೋಗದಂತೆ ನಿರ್ಬಂಧವನ್ನ ಹಾಕಿದ್ರು. ಅಂದು ರಾತ್ರಿ ರಾಜೇಂದ್ರ ದಾಸ್ ಬಂದಿದ್ರು. ನೀನು ನಾನು ಹೇಳ್ದಾಗೆ ಮಾಡಿದ್ರೆ ಎಣ್ಸೋಕೆ ಆಗದಷ್ಟು ಹಣ ಕೊಡ್ತೀನಿ ಅಂತ ಹೇಳಿದ್ರು ಅಂತ ಚಿನ್ನಯ್ಯ 4ನೇ ವಿಡಿಯೋದಲ್ಲಿ ಹೇಳಿದ್ದಾನೆ. ತಿಮರೋಡಿ ಹಾಗೂ ಚಿನ್ನಯ್ಯನ 2ನೇ ವಿಡಿಯೋ ರಿಲೀಸ್ ಆಗಿದೆ. 2023 ಆಗಸ್ಟ್ನಲ್ಲಿ ಮಾಡಿರುವಂತಹ ವಿಡಿಯೋ ಇದಾಗಿದೆ. ಸ್ಪಾಟ್ ನಂಬರ್ 17ರ ಬಗ್ಗೆಯೂ ಆಡಿಯೋದಲ್ಲಿ ಉಲ್ಲೇಖ ಮಾಡಲಾಗಿದೆ. ಗೊಮ್ಮಟ ಬೆಟ್ಟದ ಮೊದಲನೇ ತಿರುವಿನ ಬಗ್ಗೆ ಈ ವಿಡಿಯೋದಲ್ಲಿ ಉಲ್ಲೇಖ ಮಾಡಿದ್ದಾನೆ. ಇದೇ ತಿರುವಿನ ಬಳಿ ಸುಮಾರು 70ಕ್ಕೂ ಹೆಚ್ಚು ಹೆಣ ಹೂತಿದ್ದಾನಂತೆ. ಬಿಳಿ ಸೀರೆಯಲ್ಲಿದ್ದ ಕೇರಳದ ಮಹಿಳೆ ಹೆಣವನ್ನು ಇಲ್ಲೇ ಹೂತಿದ್ದಾನಂತೆ. ಇನ್ನು ನೇತ್ರಾವತಿ ತೀರದಲ್ಲಿ ಹೆಣ ಹೂತು ಹಾಕಿದ್ದಕ್ಕೆ ಲೆಕ್ಕನೇ ಇಲ್ಲ ಅಂತ ತಿಮರೋಡಿ ಮನೆಯಲ್ಲಿ ಕೂತು ಚಿನ್ನಯ್ಯ ಮಾತನಾಡಿದ್ದಾನೆ. ಗೊಮ್ಮಟ ಬೆಟ್ಟದಿಂದ ಗೊಮ್ಮಟ ಬೆಟ್ಟ ಟರ್ನ್ ಅಲ್ಲಿ ಕೆಳಗೆ ಒಂದು ಬರ್ತದೆ. ಈ ಕಡೆ ಪಂಬಳಕ್ಕೆ ಒಂದು ಮಣ್ಣದಾರಿ, ಈ ಕಡೆ ಪಂಬಳದಿಂದ ಮೇಲೆ ಅದೇ ದಾರಿ ಇಲ್ಲಿ ಹತ್ತಿರಕ್ಕೆ ಬರ್ತದೆ. ಈ ಸೆಂಟ್ರಲ್ ಪ್ಲೇಸ್ ಅಲ್ಲಿ ಒಂದು ಯಾರ್ ರೋಡ್ ಇದೆ, ಹೋಗ್ತಾ ಒಂದಿದೆ. ಆಚೆಯಿಂದ ಬರುವಾಗ ಫಸ್ಟ್ ಯಾರ್ ರೋಡ್ ಹತ್ರ ಕೆಳಗಡೆಗೆ ಪ್ಲೇಸ್ ಇದೆ. ಆ ಪ್ಲೇಸಿನಲ್ಲಿ ಏನಿಲ್ಲದೆ ನಾನು ಊಟಾಕಿದ್ದು 70 ಜನ 75 ಏನಾದಷ್ಟು ಊಟಾಕಿದೆ. ಸ್ಮಶಾನ ಅಲ್ಲ, ಅದು ಸ್ಮಶಾನ ಅಲ್ಲ. ಆದ್ರೆ ನನ್ನನ್ನು ಅಲ್ಲಿ ಅದು ಅಲ್ಲಿ ಗಾಡಿ ಇದೆ, ತರಕಾರಿ ತಳ್ಕೊಂಡು ಹೋಗುದು. ಬಸ್ ಸ್ಟ್ಯಾಂಡಿನಿಂದ ತರಕಾರಿ ತಳ್ಕೊಂಡು ಹೋಗೋ ಗಾಡಿ. ಆ ಗಾಡಿಯಲ್ಲೆಲ್ಲ ಹೆಣವನ್ನ ಹಾಕಿ ತಳ್ಕೊಂಡು ಬಂದು ಅಲ್ಲಿ ಗುಡಿ ತೆಗೆದು ಊಟಾಕೋದು. ಈಗ ಒಂದು ಲೈನ್, ಈಗ ಒಂದು. ತಿಮರೋಡಿ ಮನೆಯಲ್ಲಿ ಚಿನ್ನಯ್ಯ ಮಾತುಕತೆಯ 3ನೇ ವಿಡಿಯೋ ಕೂಡ ರಿಲೀಸ್ ಆಗಿದೆ. ಇದರಲ್ಲಿ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ನೇತ್ರಾವತಿ ಸ್ನಾನಘಟ್ಟದ ವಿಚಾರವನ್ನು ಉಲ್ಲೇಖಿಸಿದ್ದಾರೆ. ನೇತ್ರಾವತಿ ಸ್ನಾನಘಟ್ಟ ಬಳಿ ಬಾಲಕಿಯ ಶವ ಹೂತಿರೋ ವಿಡಿಯೋದಲ್ಲಿ ಹೇಳಿಕೆಯನ್ನು ಚಿನ್ನಯ್ಯ ಕೊಟ್ಟಿದ್ದಾನೆ. ಇನ್ನು ಬಂಗ್ಲೆಗುಡ್ಡದಲ್ಲಿ 8ರಿಂದ 9 ಶವ ಹೂತು ಹಾಕಿದ್ದೇನೆ. ಪೊಲೀಸರು ಭದ್ರತೆ ಕೊಟ್ಟರೆ ಜಾಗ ತೋರಿಸ್ತೀನಿ ಎಂದಿದ್ದ ವಿಡಿಯೋ ಈಗ ವೈರಲ್ ಆಗಿದೆ. ಇನ್ನು ವಿಠಲ್ ಗೌಡನೇ ನಮ್ಮನ್ನ ತಿಮರೋಡಿ ಮಹೇಶ್ ಶೆಟ್ಟಿ ಬಳಿ ಕರ್ಕೊಂಡು ಹೋಗಿದ್ದು ಅಂತ ಚಿನ್ನಯ್ಯನ 2ನೇ ಪತಿ ಮಲ್ಲಿಕಾ ಹೇಳಿದ್ದಾರೆ. ತಮಿಳುನಾಡಿನ ಚಿಕ್ಕರಸಂಪಾಳ್ಯ ಗ್ರಾಮದಲ್ಲಿರುವಂತಹ ಮಲ್ಲಿಕಾ ತಿಮರೋಡಿ ಮಹೇಶ್ ಶೆಟ್ಟಿ ಮನೆಗೆ ಹೋಗಿದ್ರ ಬಗ್ಗೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸ್ವಲ್ಪ ಕೆಲಸ ಉಂಟು ಅಂತ ವಿಠಲ್ ಗೌಡ ಕರ್ಕೊಂಡು ಹೋದ. ಸೌಜನ್ಯ ಮಾವ ಬುರುಡೆ ಎತ್ಕೊಂಡು ಗಿರೀಶ್ ಮಠಣ್ಣನವರ ಮನೆಯಲ್ಲಿ ಮಡಗಿದ್ರಂತೆ ಅಂತ ಮಲ್ಲಿಕಾ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಲ್ಲದೆ ನನ್ನ ಪತಿ ಚಿನ್ನಯ್ಯ ಅರೆಸ್ಟ್ ಆದ್ಮೇಲೆ ಮನೆ ಮಾಲೀಕರು ಮನೆ ಖಾಲಿ ಮಾಡುವಂತ ಹೇಳಿದ್ದಾರೆ. ನಾನೆಲ್ಲಿ ಹೋಗ್ಲಿ, ಯಾರ ಮನೆಗೆ ಹೋಗ್ಲಿ, ಯಾರ ಮನೆಗೆ ಹೋಗಿರ್ಲಿ ಅಂತ ಆಳಲನ್ನ ತೋಡ್ಕೊಂಡಿದ್ದಾರೆ. ಆಮೇಲೆ 10 ಜನ ಬಂದು ನಮ್ಗೆ ಇವಾಗ ಮನೆನೇ ಖಾಲಿ ಮಾಡಂತ ಇರ್ತಾರೆ. ನಾನು ಯಾರ ಮನೇಲಿ ಹೋಗಿರೋದು? ಗ್ರೀಸ್ ಮಠನ್ ಅವ್ರ ಮನೇಲಿ ಇರೋದ, ಅಲ್ಲ ಕುಮಾರರೆಡ್ಡಿ ಅವ್ರ ಮನೇಲಿ ಇರೋದ, ಸೌಜನ್ಯ ಅವ್ರ ಮನೇಲಿ ಇರೋದ? ಅವನೆಲ್ಲ ದುಡ್ಡು ಮಡಗಿರೋವ್ರನ್ನ, ಅವನೆಲ್ಲ ಬಿಲ್ಡಿಂಗ್ ಮಡಗಿರೋರು. ನಾವು ಗುಡ್ಸೆ ಕೆಲಸ ಮಾಡಿಕೊಂಡು ಟಾಯ್ಲೆಟ್ ಕಲ್ತ್ಕೊಂಡಿರೋವ್ರಿಗೆ ನಮ್ಗೆ ಇದೈತದ. ಇಲ್ಲ ಸರ್, ನೀವೇನು ಕನ್ವಿನ್ಸ್ ಆಗಕ್ಕಲ್ಲ. ಇಲ್ಲ ಸರ್, ನಾನು ಇನ್ನಿ ಬರೋವ್ರಿಗೆ ಯಾರು ನಾನು ವಿಡಿಯೋ ಇಲ್ಲ ಸರ್, ದಯವಿಟ್ಟು ನೀವು ತಪ್ಪು ತಿಳ್ಕೊಬೇಡಿ ಸರ್. ಆವತ್ತೆಲ್ಲ ನಾನು ಕೊಡ್ತೇನೆ. ನಾನು ಟೈಮಲ್ಲಿ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಆರೋಪ ಸಂಬಂಧ ತಿಮರೋಡಿ ಹಾಗೂ ತಂಡದ ವಿರುದ್ಧ ಕೋಕಾ ಗೂಂಡಾ ಕಾಯ್ದೆಯಡಿಯಲ್ಲಿ ಎಸ್ಐಟಿಗೆ ದೂರು ದಾಖಲಾಗಿದೆ. ಕೋಲಾರ ಜಿಲ್ಲಾ ಜನಪರ ವೇದಿಕೆಯ ಅಧ್ಯಕ್ಷ ನಾಗರಾಜ್ ಜಿ ಹಾಗೂ ತಂಡದಿಂದ ಬೆಳ್ತಂಗಡಿ ಎಸ್ಐಟಿ ಕಚೇರಿಗೆ ಆಗಮಿಸಿ ತಿಮರೋಡಿ ಮಠಣ್ಣನವರ್, ವಿಠಲ್ ಗೌಡ, ಸಮೀರ್, ಜಯಂತ್ ಟಿ ಮತ್ತು ಇನ್ನಿತರರ ವಿರುದ್ಧ ದೂರು ದಾಖಲಿಸಲಾಗಿದೆ. ಪುಣ್ಯಕ್ಷೇತ್ರ ಧರ್ಮಸ್ಥಳದ ವಿರುದ್ಧ ಆರೋಪ ಮಾಡ್ತಿರುವ ಇವರ ವಿರುದ್ಧ ಕ್ರಮ ವಹಿಸಿ ಅಂತ ಈ ಒಂದು ದೂರಿನಲ್ಲಿ ಉಲ್ಲೇಖಿಸಲಾಗಿದೆ. ಇವರು ಧರ್ಮಸ್ಥಳದ ವಿರುದ್ಧ ಆರೋಪ ಮಾಡ್ತಾ ಇದ್ದಾರೆ. ಯಾವುದೇ ಆರೋಪ ಸಾಬೀತು ಮಾಡೋಕ್ಕೆ ಇವ್ರ ಹತ್ರ ಏನು ಸ್ಟಫ್ ಇಲ್ಲ. ಇವರು ಯಾವುದೋ ಒಂದು ಸುಳ್ಳು ಆರೋಪ ಮಾಡಿರೋದಕ್ಕೆ ಯಾವುದೇ ಥರವಾದಂಥ ಸಾಕ್ಷಿ ನೀಡದೆ SIT ಅಧಿಕಾರಿಗಳಿಗೂ ಗೋಳಾಡಿಸ್ತಾ ಇದ್ದಾರೆ. ಸರ್ಕಾರದವರು ತಕ್ಷಣ ಇವರನ್ನ ಬಂಧಿಸಿ ಇದಕ್ಕೊಂದು ತಾರ್ಕಿಕ ಅಂತ್ಯ ತರಬೇಕು.
ಇವರಿಂದ ಏನೇನು ಯಾರ್ಯಾರು ಹಣದ ಮೂಲ ಇವರಿಗೆ ಎಲ್ಲಿಂದ ಬಂದಿದೆ ಆ ಹಣದ ಮೂಲನ ಪತ್ತೆ ಹಚ್ಚಿ ಯೂಟ್ಯೂಬರ್ಸ್ ಮತ್ತು ಇತರೆ ಗ್ಯಾಂಗ್ನವರು ಎಲ್ಲ ಏನೇನು ಮಾಡ್ತಾ ಇದ್ದಾರೆ ಅದನ್ನ ಸತ್ಯಾಸತ್ಯತೆಯನ್ನು ತಕ್ಷಣ ಪರಿಹರಿಸಿ ಇದಕ್ಕೊಂದು ತಾರ್ಕಿಕ ಅಂತ್ಯ ಕಾಣಬೇಕು ಎಲ್ಲ. 3 ದಿನಗಳ ಹಿಂದೆ ಧರ್ಮಸ್ಥಳದ ಬಂಗ್ಲೆಗುಡ್ಡ ಕಾಡಲ್ಲಿ ಎಸ್ಐಟಿ ಶೋಧ ಕಾರ್ಯ ನಡೆಸಿತ್ತು. ಈ ವೇಳೆ ಮೂಳೆ ಮತ್ತು ಬುರುಡೆ ಜೊತೆಗೆ ಕೊಡಗು ಜಿಲ್ಲೆಯ ಟಿ ಶೆಟ್ಟಿಗೇರಿ ಗ್ರಾಮದ ಯುಬಿ ಅಯ್ಯಪ್ಪರ ಐಡಿ ಕಾರ್ಡ್ ಮತ್ತು ವಾಕಿಂಗ್ ಸ್ಟಿಕ್ ಕೂಡ ಸಿಕ್ಕಿತ್ತು. ಈ ಸಂಬಂಧ ಇಂದು ಬೆಳ್ತಂಗಡಿ ಎಸ್ಐಟಿ ಕಚೇರಿಗೆ ಯುಬಿ ಅಯ್ಯಪ್ಪ ಮಗ ಜೀವನ್ ಬಂದಿದ್ರು. ತಂದೆ ಯುಬಿ ಅಯ್ಯಪ್ಪ ಕಾಣೆಯಾಗಿದ್ದರ ಬಗ್ಗೆ ಹಾಗೂ ಐಡಿ ಕಾರ್ಡ್ ಮತ್ತು ವಾಕಿಂಗ್ ಸ್ಟಿಕ್ ಬಗ್ಗೆ ಎಸ್ಐಟಿಗೆ ಮಾಹಿತಿಯನ್ನು ನೀಡಿ ತೆರಳಿದ್ದಾರೆ. ಈಗ ಜಾತಿ ಜಟಾಪಟಿಯ ಪ್ರಮುಖ ಸುದ್ದಿಗಳು. ಜಾತಿ ಜನಗಣತಿ ಸಮೀಕ್ಷೆ ಜಟಾಪಟಿ ಜೋರಾಗಿದೆ. ಬೆಂಗಳೂರಿನಲ್ಲಿಂದು ಒಕ್ಕಲಿಗ ಸಮಾಜದಿಂದ ಶಕ್ತಿ ಪ್ರದರ್ಶನ ಮಾಡಲಾಯಿತು. ವಿಜಯನಗರದ ಆದಿಚುಂಚನಗಿರಿ ಸಮುದಾಯ ಭವನದಲ್ಲಿ ಸಭೆ ನಡೆಯಿತು. ಆದಿಚುಂಚನಗಿರಿ ಮಠದ ನಿರ್ಮಲಾನಂದನಾಥ ಶ್ರೀಗಳ ನೇತೃತ್ವದ ಸಭೆಯಲ್ಲಿ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ, ಡಿಸಿಎಂ ಡಿಕೆ ಶಿವಕುಮಾರ್, ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಸೇರಿದಂತೆ 3 ಪಕ್ಷಗಳ ಒಕ್ಕಲಿಗ ನಾಯಕರು ಭಾಗಿಯಾಗಿದ್ದರು. ಒಕ್ಕಲಿಗ ನಾಯಕರ ಸಭೆಯಲ್ಲಿ ಮಹತ್ವದ ನಿರ್ಣಯವನ್ನ ಕೈಗೊಳ್ಳಲಾಗಿದೆ. ಸಮೀಕ್ಷೆಯಲ್ಲಿ ಧರ್ಮ ಹಿಂದೂ, ಜಾತಿ ಒಕ್ಕಲಿಗ ಅಂತ ಬರೆಸೋಕೆ ನಿರ್ಣಯ ಕೈಗೊಳ್ಳಿ. ಯಾರೂ ಗೊಂದಲ ಮಾಡಿಕೊಳ್ಳದಂತೆ ಸಭೆಯಲ್ಲಿ ನಿರ್ಮಲಾನಂದನಾಥ ಶ್ರೀಗಳು ಸಲಹೆಯನ್ನು ನೀಡಿದ್ರು. ಉಪಜಾತಿಯನ್ನ ಬೇಕಾದ್ರೆ ಕುಂಚಟಿಗ, ಮರಸ್ಸು, ಸರ್ಪ, ಹಳ್ಳಿಕಾರ್, ಒಕ್ಕಲಿಗ ಅಂತ ಬರೆಸಿ ಅಂತ ಶ್ರೀಗಳು ನಿರ್ಣಯವನ್ನ ಹೇಳಿದ್ದಾರೆ. ಇನ್ನು ಒಕ್ಕಲಿಗ ನಾಯಕರ ಸಭೆಯಲ್ಲಿ ಕ್ರಿಶ್ಚಿಯನ್ ಒಕ್ಕಲಿಗ ಬಗ್ಗೆ ಪ್ರಸ್ತಾಪ ಮಾಡಲಾಯಿತು. ಕ್ರಿಶ್ಚಿಯನ್ ಒಕ್ಕಲಿಗ ಕಾಲಂ ಬಗ್ಗೆ ಬಹುತೇಕ ನಾಯಕರು ವಿರೋಧ ವ್ಯಕ್ತಪಡಿಸಿದ್ದಾರಂತೆ. ಸಮೀಕ್ಷೆಗೆ ದಿನಗಳು ಕಡಿಮೆ ಇರೋದಕ್ಕೂ ಆಕ್ಷೇಪಿಸಲಾಗಿದೆ. ಇನ್ನೊಂದು ಕಡೆ ಒಕ್ಕಲಿಗ ಸಮಾಜ ವೀಕ್ ಮಾಡುವ ಯತ್ನ ನಡೀತಿದೆ. ಜೊತೆಗೆ ಇಡೀ ಜನಗಣತಿ ಸಮೀಕ್ಷೆಯೇ ಗೊಂದಲ ಸೃಷ್ಟಿಯಾಗಿದೆ ಎಂಬ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಇನ್ನು ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷ ಡಾಕ್ಟರ್ ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದ್ದಾರೆ. ಮತಾಂತರವಾದವರ ಜೊತೆ ಹಳೆ ಜಾತಿ ಹೆಸರು ಸರಿಯಲ್ಲ. ಮುಸ್ಲಿಂ ಒಕ್ಕಲಿಗ, ಮುಸ್ಲಿಂ ಲಿಂಗಾಯತ ಅಂದ್ರೆ ಹೇಗೆ? ಇದನ್ನ ಸಹಿಸೋಕಾಗಲ್ಲ. ಜಾತಿ ಗಣತಿ ಮುಂದೂಡಿ ಅನ್ನೋದು ನಮ್ಮ ನಿರ್ಣಯ. ನಮ್ಮ ನಿರ್ಣಯಕ್ಕೆ ರಾಜ್ಯ ಸರ್ಕಾರ ಸ್ಪಂದಿಸುವ ಭರವಸೆ ಇದೆ ಅಂತ ಸ್ವಾಮೀಜಿ ಹೇಳಿದ್ರು. ವಿಚಾರ ಅರಿವಿಗೆ ಬಂದು ಅದನ್ನ ವಾಪಸ್ಸು ತೆಗೆದುಕೊಂಡಿದ್ದಾರೆ ಅಥವಾ ತೆಗೆದುಕೊಡ್ತಾ ಇದ್ದಾರೆ ಅಂತಕ್ಕಂತಹದ್ದು ಮಾಹಿತಿ ನಮಗೆ ಇದೆ. ಅದು ತೆಗೆದುಕೊಂಡು ಬಹಳಷ್ಟು ಒಳ್ಳೆಯದು, ತೆಗೆದುಕೊಳ್ತಿದ್ದಾರೆ. ಯಾಕೆಂದ್ರೆ ಆ ರೀತಿ ಮಾಡ್ತಾ ಹೋದದ್ದು ಯಾರು? ಕ್ರಿಶ್ಚಿಯನ್ ಒಕ್ಕಲಿಗ, ಆಮೇಲೆ ಕ್ರಿಶ್ಚಿಯನ್ ಬ್ರಾಹ್ಮಣ, ಕ್ರಿಶ್ಚಿಯನ್ ಲಿಂಗಾಯತ ನಾಳೆ ಮುಸ್ಲಿಂ ಒಕ್ಕಲಿಗ ಅಂತ ಪ್ರಾರಂಭ ಆಗ್ಬೋದು. ಅಥವಾ ಅದೇ ರೀತಿಯಲ್ಲಿ ಸ್ವಲ್ಪ ರಿವರ್ಸ್ ಮಾಡಿದ್ದೆ ಹಿಂದೂ ಮುಸ್ಲಿಂ, ಹಿಂದೂ ಕ್ರಿಶ್ಚಿಯನ್ ಸ್ವಲ್ಪ ರಿವರ್ಸ್ ಮಾಡಿದ್ದಾರೆ. ಇಟ್ ಲೀಡ್ಸ್ ಟು chaos. It's because of that it is hard to be taken into that. ಸೆಪ್ಟೆಂಬರ್ 22ರಿಂದ ಶುರುವಾಗುವ ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ ಸಮೀಕ್ಷೆ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಮಾಹಿತಿಯನ್ನು ನೀಡಿದ್ದಾರೆ. ಗದಗದಲ್ಲಿ ಮಾತನಾಡಿರುವಂತಹ ಅವರು, ಅನಗತ್ಯ ಇರೋದನ್ನ ಗಣತಿಯಿಂದ ತೆಗೆದು ಹಾಕ್ತೀವಿ. ಗಣತಿಗೆ 1,45,000 ಶಿಕ್ಷಕರನ್ನ ನೇಮಿಸಲಾಗಿದೆ. 15 ದಿನಗಳ ಕಾಲ ಮನೆ ಮನೆಗೂ ಹೋಗಿ ಸಮೀಕ್ಷೆಯನ್ನ ಮಾಡ್ತಾರೆ. ಅವಕಾಶದಿಂದ ವಂಚಿತರಾದವರಿಗೆ ಮೊದಲ ಆದ್ಯತೆಗೆ ಸಮೀಕ್ಷೆ ಮಾಡಲಾಗ್ತಾ ಇದೆ. ಸಮೀಕ್ಷೆಗೆ ಯಾರೂ ವಿರೋಧ ಮಾಡಿಲ್ಲ. ಹಿಂದುಳಿದ ಆಯೋಗ ಸಮೀಕ್ಷೆ ಮಾಡ್ತಿದೆ. ಅದರಲ್ಲಿ ನಾವು ಮಧ್ಯಪ್ರವೇಶ ಮಾಡೋದಿಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ರು. ಸಮೀಕ್ಷೆಗೆ ಯಾರು ವಿರೋಧ ವ್ಯಕ್ತ ಮಾಡಿಲ್ಲ. ಯಾರಿಗೆ ಅವಕಾಶಗಳಿಂದ ವಂಚಿತರಾಗಿದ್ದಾರೆ, ಯಾರು ಬಡವರಿದ್ದಾರೆ, ಅವ್ರಿಗೆ ಅವಕಾಶ ಕೊಡಬೇಕಲ್ಲ. ಪ್ರಯಾರಿಟಿ ಮೇಲೆ ಪ್ರೋಗ್ರಾಮ್ ಮಾಡಬೇಕಲ್ಲ. ನೀನು ನಿನ್ನ ಜಾತಿ ನಿನ್ನ ಮನೆಗೆ ಬರ್ತಾರೆ, ನೀನು ಯಾವ ಜಾತಿಯವನು ಯಾವ ಧರ್ಮದವನು ಅಂತ ಹೇಳ್ತೀಯ. ನೀ ಜಾತಿ ಗೊತ್ತಾಗಲ್ವಾಗ ನನಗೆ. ಪರ್ಮನೆಂಟ್ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಈಸ್ ಎ ಸ್ಟ್ಯಾಚ್ಯೂಟರಿ ಬಾಡಿ. ನಾವು ಇಂಟರ್ಫಿಯರ್ ಆಗೋಕ್ಕಾಗಲ್ಲ, ಹಿಂಗೆ ಮಾಡಿ ಅಂತ ಹೇಳೋಕ್ಕಾಗಲ್ಲ. ಅವ್ರಿಗೆ ಗೈಡ್ಲೈನ್ಸ್ ಕೊಟ್ಟಿದ್ದೀವಿ, ಗೈಡ್ಲೈನ್ಸ್ ಪ್ರಕಾರವಾಗಿ ಮಾಡಿ ಅಂತ ಹೇಳಿದ್ದೀವಿ ಅಷ್ಟೇ. ಜಾತಿ ಜನಗಣತಿ ಮರು ಸಮೀಕ್ಷೆಯನ್ನ ನಾವೆಲ್ಲರೂ ಕೂಡ ಬೆಂಬಲಿಸಿದ್ದೇವೆ ಅಂತ ಸಚಿವ ಈಶ್ವರ್ ಖಂಡ್ರೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ವಿಕಾಸಸೌಧದಲ್ಲಿ ಮಾತನಾಡಿರುವಂತಹ ಅವರು, ಲಿಂಗಾಯತ ಮತ್ತು ವೀರಶೈವ ಲಿಂಗಾಯತ ಎರಡೂ ಒಂದೇ ಅಂತ ಹೇಳಿದ್ದೇವೆ. ನಿನ್ನೆ ಏಕತಾ ಸಮಾವೇಶ ಮಾಡಿದ್ದು ಸಮೀಕ್ಷೆಗೆ ಬೆಂಬಲಿಸಿದ್ದೇವೆ. ಆದರೆ ಕೆಲ ಸಂಶಯಗಳಿದ್ವು, ಅದನ್ನು ಸಮೀಕ್ಷೆ ಬಳಿಕ ಚರ್ಚೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಆಪ್ತ ಸಚಿವರೇ ಅಸಮಾಧಾನ ಹೊರಹಾಕಿದ್ದಾರೆ. ಲಿಂಗಾಯತ ಸಚಿವರ ಬೆನ್ನಲ್ಲೇ ಈಗ ಎಸ್ಟಿ ಸಮುದಾಯದ ಪ್ರಭಾವಿ ಸಚಿವ ಸತೀಶ್ ಜಾರಕಿಹೊಳಿ ಬೇಸರವನ್ನ ಹೊರಹಾಕಿದ್ದಾರೆ. ಕುರುಬ ಸಮುದಾಯದವರನ್ನ ಎಸ್ಟಿಗೆ ಸೇರಿಸುವ ನಡೆಗೆ ಸಾಹುಕಾರ್ ಗರಂ ಆಗಿರುವಂಥದ್ದು. ಇಂದು ಅಥವಾ ನಾಳೆ ಎಸ್ಟಿ ಸಮುದಾಯದ ಶಾಸಕರ ಜೊತೆ ಸಭೆ ನಡೆಸಿ ವಾಲ್ಮೀಕಿ ಸಮುದಾಯದ ಸ್ವಾಮೀಜಿಗಳಿಂದಲೂ ಬೆಂಬಲ ಪಡೆಯೋಕೆ ಮುಂದಾಗಿದ್ದಾರೆ.